ಎಂಎಸ್ಐಎಲ್ನ ಅಧಿಕಾರಿಗಳ ವಿರುದ್ಧ ಈಗ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಮಹಿಳೆಯ ಬಟ್ಟೆ ತೆಗೆಸಿ ವಿಕೃತಿ ಮೆರೆದಿದ್ದಾರೆ ಅನ್ನುವಂಥ ಆರೋಪ. ಎಂಎಸ್ಐಎಲ್ ಚಿಟ್ ಫಂಡ್ ಅಧಿಕಾರಿಗಳ ವಿರುದ್ಧ ಈ ಗಂಭೀರ ಆರೋಪವನ್ನು ಮಹಿಳೆ ಮಾಡಿದ್ದಾರೆ. ಸಂಸ್ಥೆಯಲ್ಲೇ ಮಹಿಳೆ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನೋದು ಅವರ ಆರೋಪ. ಎಂಎಸ್ಐಎಲ್ ಚಿಟ್ ಫಂಡ್ನ 3 ಅಧಿಕಾರಿಗಳ ವಿರುದ್ಧ ಕೇಸು ದಾಖಲಾಗಿದೆ. ಮಹಿಳೆ ದೂರು ಕೊಟ್ಟಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ ಅಂತ ದೂರಲು ಉಲ್ಲೇಖಿಸಿದ್ದಾರೆ. ಎಂಎಸ್ಐಎಲ್ ಮ್ಯಾನೇಜರ್ ಚಂದ್ರಶೇಖರ್, ಡೆಪ್ಯೂಟಿ ಮ್ಯಾನೇಜರ್ ನಳಿನಿ ಮತ್ತು ವೀಣಾ ಎಂಬವರ ಮೇಲೆ ದೂರು ಕೊಟ್ಟಿದ್ದಾರೆ. ಚೆಕ್ ಬುಕ್ ಕಳೆದು ಹೋಗಿದೆ, ಪರಿಶೀಲನೆ ಮಾಡಬೇಕು ಅಂತ ಕರೆಸ್ಕೊಂಡು ಸೆಕ್ಯೂರಿಟಿ ಕ್ಯಾಬಿನ್ ಅಲ್ಲಿ ನಿಲ್ಲಿಸಿ ಬಟ್ಟೆ ತೆಗೆಸಿ ವಿಕೃತಿ ಮೆರೆದಿದ್ದಾರೆ ಅನ್ನೋದು ಮಹಿಳೆ ಮಾಡ್ತಾ ಇರುವಂತ ಆರೋಪ. ಬೆಂಗಳೂರು ಪಶ್ಚಿಮ ಡಿಆರ್ಸಿ ಆರ್ಇ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆ ಆರೋಪಿಸ್ತಾ ಇದ್ದಾರೆ, ಜಾತಿ ನಿಂದನೆ ಮಾಡಿದ್ರು, 3 ಸೇರಿಕೊಂಡು ಬಟ್ಟೆ ಬಿಚ್ಚಿಸಿ ವಿಕೃತಿ ಮೆರೆದ್ರು, ಅಪಮಾನ ಮಾಡಿದ್ರು. ಚೆಕ್ ಬುಕ್ ಅನ್ನ ಕಳೆದು ಹೋಗಿದೆ ಅನ್ನೋ ಕಾರಣಕ್ಕಾಗಿ ನೆಪ ಹೇಳಿ ನನ್ನನ್ನು ಕರೆಸ್ಕೊಂಡು ನನಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಮಹಿಳೆ ಹೇಳ್ತಿದ್ದಾರೆ. ಎಂಎಸ್ಐಎಲ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಿದ್ದಂತಹ ಒಬ್ಬ ಮಹಿಳೆಗೆ ಅಲ್ಲಿ ಒಂದು ಚೆಕ್ಕನ್ನು ಒಂದು ಪರಿಶೀಲನೆ ಮಾಡುವಂತಹ ನೆಪದಲ್ಲಿ ಬೆತ್ತಲೆಗೊಳಿಸಿ ಆಕೆಗೆ ದೌರ್ಜನ್ಯ ಎಸಗಿರುವಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಆಗಿರುವಂಥದ್ದು. ಇದ್ರ ಬಗ್ಗೆ ಸ್ವತಃ ಸಂತ್ರಸ್ತೆ ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಮೇಡಮ್, ಏನಾಯಿತು ಎಕ್ಸಾಕ್ಟಾಗಿ? ನಿಮ್ಮ ದೂರು ಏನಂತ ಮೇಡಮ್? ಯಾವ ರೀತಿ ನಿಮಗೆ ಟಾರ್ಚರ್ ಕೊಟ್ಟರು, ಯಾರೆಲ್ಲ ಕೊಟ್ಟರು? ಸರ್, ನನ್ನ ಹೆಸರು ವಿನುತಾ ಅಂತ. 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ MSILಲ್ಲಿ. 8 ವರ್ಷದಿಂದ ಯಾವುದೇ ಕಪ್ ಚುಕ್ಕೆ ಇಲ್ದಿರೋ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಲಾಸ್ಟು ಚಂದ್ರಶೇಖರ್ ಸಿ ಅನ್ನೋರು ಯಾವಾಗ ನಮ್ಮ ಡಿವಿಷನ್ ಚಾರ್ಜ್ ತೊಗೊತಾರೋ ಅಲ್ಲಿಂದ ಅವರು ನನ್ನ ಕೆಲಸದಿಂದ ತೆಗಿಲೇಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಅವ್ರ ಜೊತೆ ನಳಿನಿ ಅವರು ಸೇರ್ಕೊಂಡಿದ್ದಾರೆ. ನಳಿನಿ ಅಂದರೆ ಬಿವರೇಜ್ ಡಿವಿಷನ್ ಅವರು, DGM ಅವರು ಸೇರಿಕೊಂಡು ಕೆಲಸದಿಂದ ತೆಗಿಲೇಬೇಕಂತ ಹೇಳ್ಬಿಟ್ಟು ಚಂದ್ರಶೇಖರ್ ಅವರು ಯಾವಾಗ ಚಾರ್ಜ್ ತೊಗೊಂಡ್ರು ಅಲ್ಲಿಂದ ಈಚೆಗೆ ಫೈಲ್ ಕಳ್ತನಗಳು ಮಾಡೋರು. ಫೈಲ್ ಕಳ್ತನ ಮಾಡಿಬಿಟ್ಟು ನೀನೇ ಕದ್ದಿದ್ಯಾ, ನೀನೇ ಕಳ್ಳಿ, ಎಲ್ಲಿಟ್ಟಿದೆಯಾ ಫೈಲ್ ಅಂತ ಹೇಳಿ ಅಂತ ಕೇಳೋರು. ನಾನು ಇಲ್ಲ ಅಂತ ಹೇಳಿದ್ರು ಇಲ್ಲ ನೀನೇ ಮಾಡಿದ್ಯಾ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಆವಾಗ ಅದರಲ್ಲಿ ಅವ್ರೇನು ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಸಾಫ್ಟ್ವೇರ್ ಕ್ಲೋಸ್ ಆಗೋ ಟೈಮಲ್ಲಿ ನನ್ನ ಹತ್ರ 4 ಚೆಕ್ಗಳು ಬರೆಸ್ಬಿಟ್ಟು ಅದನ್ನು ಅವರೇ ಎತ್ತಿಟ್ಕೊಂಡಿದ್ದಾರೆ. ಸಿಗ್ನೇಚರು ಮಾಡಿದ್ದಾರೆ. ಸಿಗ್ನೇಚರೆಲ್ಲ ಮಾಡಿ ಅವರೇ ಎತ್ತಿಟ್ಕೊಂಡು ನನ್ನನ್ನು ಚೆಕ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು 23ನೇ ತಾರೀಕು ಸೆಪ್ಟೆಂಬರ್ 5:15 ಬಂದುಬಿಟ್ಟು ಸೆಕ್ಯೂರಿಟಿ ಸುಮತಿ ಅಂತ ಅವ್ರನ್ನ ಕರೆಸ್ಬಿಟ್ಟು ಒಂದು ಪ್ರೈವೇಟ್ ರೂಮಿಗೆ ಕರೆಸ್ಕೊಂಡೋಗಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನ ವಿವಸ್ತ್ರಗಳನ್ನ ಮಾಡಿ ಸುಮಾರು 8 ಗಂಟೆವರೆಗೂ ಅಲ್ಲೇ ಇರಿಸ್ಕೊಂಡಿದ್ರು. ಮೇಡಮ್, ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ನಿಮಗೆ ನಿಮ್ಮ ಮೇಲೆ ಆ ರೀತಿ ದ್ವೇಷ ಆದರೂ ಅವ್ರಿಗೆ ಏನಿತ್ತು, ಏನಾಗಿದೆ? ನಮಗೆ ಅವಾಗ ಡಿವಿಷನ್ ಹೆಡ್ ಆಗಿದ್ದು ರಮಾಕಾಂತ್ ಹೆಬ್ಬಾಳಿ ಅಂತ GM ಆಗಿದ್ದರು. ಅವ್ರಿಗೂ ನನಗೂ ಸಂಬಂಧ ಕಟ್ಟಿ ಮಾತಾಡೋರು ಯಾವಾಗ್ಲೂ. ಇದ್ರ ವಿರುದ್ಧ ನಾವು MSIL MD ಆಗಿದ್ದಂಥ ವಿಕಾಸ್ ಕುಮಾರ್ IPS ಸರ್ ಅವರಿದ್ದರು. ಅವರಿಗೆ ನಾವು ದೂರು ಕೊಟ್ಟಿದ್ದೀವಿ. ಅವರು ಕರೆಸಿ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಅವರು ತಪ್ಪೊಪ್ಪಿಗೆನೂ ಮಾಡಿದ್ದಾರೆ. ಅದ್ರದ್ದು ಫೈಲ್ ಕೂಡ MSIL ಇದೆ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಅದು ಯಾವಾಗ ತಪ್ಪು ಒಪ್ಕೊಂಡಿದ್ದಾರೋ ಒಪ್ಕೊಂಡಾದಮೇಲೆ ಅವರು ನನ್ನ ಕೆಲಸದಿಂದ ತೆಗಿಲೇಬೇಕಂತ ಹೇಳ್ಬಿಟ್ಟು ಚಂದ್ರಶೇಖರ್ ಅವ್ರನ್ನ ಜೊತೆಗೆ ಹಾಕ್ಕೊಂಡು, ಅಂದರೆ ಅವರು ನಮಗೆ ಡಿವಿಷನ್ ಹೆಡ್ ಆದ್ರಲ್ವ, ಅವ್ರ ಜೊತೆ ಸೇರಿ ತೆಗಿಸ್ಲೇಬೇಕಂತ ಹೇಳ್ಬಿಟ್ಟು ಫಸ್ಟಿಗೆ ಫೈಲ್ ಕಳ್ತನ ಮಾಡಿಸ್ತಾರೆ. ಆಮೇಲೆ ಡಬಲ್ ಚೆಕ್ ಬರೆದಿದ್ದೀನಿ ಅಂತೇಳಿ ನನ್ನ ಪ್ರೈವೇಟ್ ರೂಮಲ್ಲಿ ಈ ಥರ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬರ್ತೀನಿ. ಬಂದಮೇಲೂ ಅವ್ರು ನನಗೇನು ಕೆಲಸ ಕೊಟ್ಟಿರಲ್ಲ. ಆಚೆಗಡೆ ಅಂದರೆ ವಿಸಿಟರ್ ಕೂರೋ ಚೇರಲ್ಲೇ ಫುಲ್ ಡೇ ಕೂರಿಸಿ ಅವಮಾನ ಮಾಡಿರ್ತಾರೆ ಸರ್. ಹಿಂಗೆ ನ್ಯಾಯ ಬೇಕು ಸರ್. ನನಗೆ ಅವರು ಅವಮಾನ ಮಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ. ಕೆಲಸದಿಂದ ನಾನು ಯಾವುದೇ ಅಪರಾಧ ಮಾಡಲಿಲ್ಲ, ಯಾವುದೂ ತಪ್ಪು ನಾನು ಮಾಡಿಲ್ಲ. ಏನು ಇದಿಷ್ಟು ಸಂತ್ರಸ್ತೆಯ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.